ಹಾಯ್, ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ನನ್ನ ಹೆಸರು ಭವಾನಿ ಅಂತ. ನಾನು ಅಡ್ಮಿನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಸಾಫ್ಟ್ವೇರ್ ಕಂಪನಿ ಲ್ಯೂಸಿಡ್ ಇಮೇಜಿಂಗ್ ಅಂತ. ನನ್ನ ಕೆರಿಯರ್ ಶುರು ಮಾಡಿದ್ದು 2001ನಲ್ಲಿ, ಬಟ್ ನಾನು ಇನ್ಸ್ಪೈರ್ ಇಂಡಿಯಾ ಜೊತೆ ಜರ್ನಿ ಶುರು ಆಗಿದ್ದು 2016ನಲ್ಲಿ. ಸೊ ಅಲ್ಲಿವರೆಗೂ ನಮಗೆ ಸೇವಿಂಗ್ಸ್ ಮಾಡಿದ್ರೆ ವಾಟ್ ಆರ್ ದ ಬೆಟರ್ ಆಪ್ಷನ್ಸ್ ಅವೈಲಬಲ್, ದುಡ್ಡನ್ನು ಹೇಗೆ ಬೇರೆ ಬೇರೆ ಕಡೆಗಳಲ್ಲಿ ಉಳಿತಾಯ ಮಾಡ್ಬೋದು ಅಥವಾ ದುಡ್ಡನ್ನು ಹೇಗೆ ಬೆಳೆಸ್ಬೋದು ಅಂತ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಸೊ ಅಲ್ಲಿವರೆಗೂ 2016 ತನಕನೂ ನಾನು ಸೇವಿಂಗ್ಸ್ ಅಂದರೆ ಐ ಓನ್ಲಿ ಡನ್ ಇನ್ FDಸು ಅಥವಾ SB ಅಕೌಂಟಲ್ಲಿ ಆರ್ ಡಿ ಮಾಡೋದು ಅಥವಾ SB ಅಕೌಂಟಲ್ಲಿ ಸುಮ್ಮನೆ ಹಾಗೆ ಬಿಟ್ಬಿಡೋದು, ಯಾವಾಗ ಬೇಕೋ ಅವಾಗ ಖರ್ಚು ಮಾಡೋದು, ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ಡ್ ಸೇವಿಂಗ್ಸ್ ಇರಲಿಲ್ಲ. ಸೊ ಈ ಥರ ಇರೋವಾಗ 2015ನಲ್ಲಿ ನಾನು ಒಂದು ಸೆಮಿನಾರ್ನ ಅಟೆಂಡ್ ಮಾಡಿದೆ. ಆ ಸೆಮಿನಾರಲ್ಲಿ ಒಂದಿನ ಪೂರ್ತಿ ಇನ್ಸ್ಪೈರ್ದೇ ಸೆಷನ್ ಇತ್ತು. That's where I came to know about Inspire and Mr. Sharan Patil. Then in 2016, we went for a wealth checkup. We wanted to explore mutual fund investments. ಏನು ಎತ್ತ ಅಲ್ಲಿವರೆಗೂ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೇಳಿದ್ವಿ, ಬಟ್ ಹೇಗೆ ಇನ್ವೆಸ್ಟ್ ಮಾಡಬೇಕು, ಇಸ್ ಮ್ಯೂಚುವಲ್ ಫಂಡ್ ಸೇಫ್, ದುಡ್ಡು ಹಾಳಾಗಲ್ವಾ ಅಥವಾ ಕಮ್ಮಿ ಆಗಲ್ವಾ ಅಥವಾ ಯಾರಾದರೂ ಏನಾದರೂ ಫ್ರಾಡ್ ಮಾಡೋ ಚಾನ್ಸಸ್ ಇರುತ್ತಾ, ಆ ಥರದ್ದೆಲ್ಲ ಭಯ ಇತ್ತು ಮನಸ್ಸಿನಲ್ಲಿ. ಸೊ ವಿ ನೆವರ್ ಎಕ್ಸ್ಪ್ಲೋರ್ಡ್ ಮ್ಯೂಚುವಲ್ ಫಂಡ್ ಅಂಟಿಲ್ ದೆನ್. ಸೊ ಶರಣ್ ಪಾಟೀಲ್ ಅವ್ರ ಹತ್ರ ಮೀಟ್ ಮಾಡಿದ್ವಿ. ದೆನ್ ವಿ ಅಂಡರ್ಸ್ಟುಡ್ ದ ಮೆಕ್ಯಾನಿಸಮ್, ಹೌ ದ ಮ್ಯೂಚುವಲ್ ಫಂಡ್ ವರ್ಕ್ಸ್, ಹೌ ಸೆಬಿ ಗಿವ್ಸ್ ದ ಸೆಕ್ಯೂರಿಟಿ, ಅದೆಲ್ಲ ಅರ್ಥ ಮಾಡ್ಕೊಂಡ್ವಿ. ನಂತರ ವೆಲ್ತ್ ಚೆಕಪ್ ಅಂತ ಹೋದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅವರ್ ರಿಕ್ವೈರ್ಮೆಂಟ್, ಅವರ್ ಡಿಫ್ರೆಂಟ್ ಗೋಲ್ಸ್. ಮೇನ್ಲಿ ದೇ ವಿಲ್ ಸಜೆಸ್ಟ್ SIPs. ಸೊ ತಿಂಗಳಿಗೆ ಎಷ್ಟು ಹಣ ಉಳಿತಾಯ ಮಾಡ್ಬೋದು, ಬೇರೆ ಬೇರೆ SIPನಲ್ಲಿ ಹಾಕ್ಬೋದು, ಹೇಗೆ ಗ್ರೋ ಆಗುತ್ತೆ ಅದು, 1 ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಡುತ್ತೆ, 5 ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಡುತ್ತೆ, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಫಾರ್ ಎನಿ ಪೇರೆಂಟ್ ಇಟ್ ವಿಲ್ ಬಿ ಡಿಫ್ರೆಂಟ್ ಗೋಲ್ಸ್. ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಹೈಯರ್ ಎಜುಕೇಷನ್ ಆಗಿರ್ಬೋದು, ಅಥವಾ ಮನೆ ತೊಗೊಳ್ಳೋದಾಗಿರ್ಬೋದು, ಕಾರ್ ತೊಗೊಳ್ಳೋದಾಗಿರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಹ್ಯಾವ್ ಡಿಫ್ರೆಂಟ್ ಗೋಲ್ಸ್. ಸೊ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಅದನ್ನು ವಿತೌಟ್ ಗೋಯಿಂಗ್ ಫಾರ್ ಲೋನ್ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಎಷ್ಟು ವರ್ಷಕ್ಕೆ ಎಷ್ಟು ಬೆಳೆಯುತ್ತೆ, ಬೇಸ್ಡ್ ಆನ್ ದ್ಯಾಟ್ ದೇ ವಿಲ್ ಸಜೆಸ್ಟ್, ಥ್ರೂ ಔಟ್ ದೇ ವಿಲ್ ಗೈಡ್ ಅಸ್. ಸೊ ದಿಸ್ ಇಸ್ ಹೌ ಅವರ್ ಜರ್ನಿ ಸ್ಟಾರ್ಟೆಡ್. 2016ಇಂದ ಕಂಟಿನ್ಯೂಸ್ ಆಗಿ ನಾವು ಇದುವರೆಗೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ SIPsಲ್ಲಿ. ಆ್ಯಂಡ್ ಸಮ್ಟೈಮ್ಸ್ ವಿ ಹ್ಯಾವ್ ಡನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಆಲ್ಸೋ. ಒನ್ ಥಿಂಗ್ ಐ ರಿಗ್ರೆಟ್ ಇಸ್ ವಿ ಲಾಸ್ಟ್ ಸೋ ಮೆನಿ ಇಯರ್ಸ್. 2016ಗಿಂತ ತುಂಬ ಮುಂಚೆ ಶುರು ಮಾಡಿದರೆ ಇವತ್ತು ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಅಟ್ಲೀಸ್ಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಅಟ್ 2016. ಸೇವಿಂಗ್ಸ್ ಆ್ಯಟಿಟ್ಯೂಡ್ ಎಲ್ಲರಿಗೂ ಇದೆ, ಬಟ್ ಅದನ್ನು ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ರೆ ಎವ್ರಿ ಡೇ ಯುವರ್ ಮನಿ ವಿಲ್ ಗ್ರೋ. ಸೊ ಯು ನೀಡ್ ನಾಟ್ ಟು ಸ್ಪೆಂಡ್ ಎಕ್ಸ್ಟ್ರಾ ಟೈಮ್ ಫಾರ್ ದ್ಯಾಟ್. ಐ ರೆಕಮೆಂಡ್ ಟು ಆಲ್ ದ ವಿಮೆನ್ ಟು ಅಂಡರ್ಸ್ಟ್ಯಾಂಡ್ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್. ಇಟ್ ಈಸ್ ಕಂಪ್ಲೀಟ್ಲಿ ಬೆಟರ್ ಆಪ್ಷನ್ಸ್ ಟು ಗೋ ವಿತ್. ರಿಟೈರ್ಮೆಂಟ್ ಪ್ಲಾನ್ ಫಾರ್ ವಿಮೆನ್. ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಬಂದಾಗ ಫಸ್ಟ್ ಥಿಂಗ್ ಈಸ್ ಯೋರ್ ಏಜ್. ವಾಟ್ ಈಸ್ ಯೋರ್ ಕರೆಂಟ್ ಏಜ್ ಆ್ಯಂಡ್ ಅಂಟಿಲ್ ವಾಟ್ ಈಸ್ ಯೋರ್ ರಿಟೈರ್ಮೆಂಟ್ ಏಜ್, ಆ್ಯಂಡ್ ವಾಟ್ ಈಸ್ ಯೋರ್ ಮಂತ್ಲಿ ಎಕ್ಸ್ಪೆನ್ಸ್, ಹೌ ಯು ವಾಂಟ್ ಟು ಲಿವ್ ಯೋರ್ ಲೈಫ್, ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಯು ವಾಂಟ್ ಟು ಮೇಂಟೈನ್ ಆಫ್ಟರ್ ಯೋರ್ ರಿಟೈರ್ಮೆಂಟ್, ಆ್ಯಂಡ್ ಯೋರ್ ಅರ್ನಿಂಗ್ಸ್. ಸೊ one is age, one is your earnings, and third thing is how you want to maintain your lifestyle after retirement. So these are the three things. See whether one is working or not. Definitely all the women should have financial independence. ಸೊ ಕೆಲಸ ಮಾಡ್ತಾ ಇರೋರ್ಗೆ ಏನಾಗುತ್ತೆ, ತಿಂಗಳು ಸಂಬಳ ಬರುತ್ತೆ, ಒಂದಿಷ್ಟು ಅಂತ ರಿಟೈರ್ಮೆಂಟ್ಗೆ ಅಂತಲೇ ಸೇವಿಂಗ್ಸ್ ಮಾಡಿ ಇಟ್ಟಿರ್ತಾರೆ. ಬಟ್ ಇನ್ ಕೇಸ್ ಆಫ್ ಹೌಸ್ ವೈಫ್ಸಲ್ಲಿ ಏನಾಗುತ್ತೆ, ತಿಂಗಳ ಖರ್ಚು ಕಳೆದು ಒಂದು ಸ್ಮಾಲ್ ಅಮೌಂಟ್ ಅಂತೂ ಎಲ್ಲರೂ ಸೇವ್ ಮಾಡೇ ಮಾಡ್ತೀರಾ. ಈವನ್ ಅ ಸ್ಮಾಲರ್ ಲೈಕ್ 2,000 rupees, 3,000 rupees, ಅದನ್ನು ಹೇಗೋ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ, ಅಥವಾ ಚೀಟಿ ಹಾಕ್ತಾ ಇರ್ತೀರಾ, ಅಥವಾ ಚಿಕ್ಕ ಪುಟ್ಟದ್ದು ಗೋಲ್ಡ್ ಜ್ಯುವೆಲ್ಲರಿ ತೊಗೋತಾ ಇರ್ತೀರಾ. ಸೊ ಇಫ್ ಯು ಕನ್ವರ್ಟ್ ದೀಸ್ ಥಿಂಗ್ಸ್ ಇಂಟು SIPs, ಯು ಕ್ಯಾನ್ ಈವನ್ ಗೋ ವಿತ್ 2,000, 3,000 rupees per month. ಇಫ್ ಯು ಸ್ಟಾರ್ಟ್ ಟುಡೇ ಆ್ಯಸ್ ನೀವಿನ್ನೂ ಯಂಗಾಗಿರುವಾಗಲೇ ಶುರು ಮಾಡಿದ್ರೆ ಒಂದು 15-20 yearsಗೆ it will create a good corpus. By the time you are 55 or 60, so it will create a good corpus. So when it
creates a good corpus. It gives a lot of confidence. Oh, ನನಗೆ ಅಂತ ಇಷ್ಟು ಅಮೌಂಟ್ ಇದೆ, I need not to be dependent on anyone ಅಂತ. See, I want every woman to be financially independent ಅಂತ ಹೇಳ್ತೀನಿ. Definitely all the women should do this. Working or not, we should have financial independence, especially during retirement or after the age of 55 or 60. It's a good platform. I feel happy about getting connected to Inspire India. ಕಡೆಯದಾಗಿ ಎಲ್ಲ women investorsಗೂ ನಾ ಹೇಳೋದು, financial freedom is our birthright. Come, let us achieve it. All the best and happy financial independence. ಬನ್ನಿ ಎಲ್ಲರೂ ಸ್ವಾವಲಂಬಿ ಆಗೋಣ. All the best.